ಈ ತಿರ್ಚಿರುವ ಇತಿಹಾಸದಿಂದ ಏನಾಗಿದೆ, ಅವರು ದ್ರಾವಿಡ ಭಾಷೆಗಳನ್ನ ಮರೆತು ಈ ಆರ್ಯರು ಏರಿಕೆ ಮಾಡಿದಂತ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಕಳೆದೋಗ್ಬಿಟ್ಟಿದ್ದಾರೆ. ಬಹುತೇಕ ಹಿಂದಿ ಏರಿಕೆಯಿಂದ ಅವರ ಮಾತೃಭಾಷೆಗಳನ್ನ ಕಳ್ಕೊಂಡಿದ್ದಾರೆ. ಮತ್ತೆ ನೀವು ನೋಡಿ, ಜಗತ್ತಿನ ಎಲ್ಲಾ ಧರ್ಮಗಳು ಹುಟ್ಟಿರೋದು ಏಷ್ಯಾದಲ್ಲಿ. ಅದು ಇಸ್ಲಾಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಬುದ್ಧಿಸಂ ಇರ್ಬೋದು, ಇವೆಲ್ಲವೂ ಹುಟ್ಟಿರೋದು, ಲಿಂಗಾಯತ ಇರ್ಬೋದು, ಸಿಖ್ ಇರ್ಬೋದು, ಎಲ್ಲವೂ ಏಷ್ಯಾದಲ್ಲೇ ಹುಟ್ಟಿರೋದು. ನಮ್ಗೆ ಸಿನಿಮಾಗಳಲ್ಲಿ ಬ್ರಿಟಿಷ್ ಅವರು ಅಂತಂದ್ರೆ ಏನ್ ತೋರಿಸ್ತಾರೆ ಅಂದ್ರೆ, ಫ್ರೀ ಟೈಮಲ್ಲಿ ಅವರು ಬೇಟೆ ಆಡ್ತಿದ್ರು, ಫ್ರೀ ಟೈಮಲ್ಲಿ ಅವರು ಗಾಲ್ಫ್ ಆಡ್ತಿದ್ರು, ಇಲ್ಲ ಕಿರುಕುಳ ಕೊಡ್ತಿದ್ರು, ಹೆಣ್ಮಕ್ಳನ್ನ ಮಜಾ ಮಾಡ್ತಿದ್ರು, ಈ ರೀತಿಯ ಸಿನಿಮಾಗಳಲ್ಲಿ ತೋರಿಸ್ತಾರೆ. ಅದು ಮಾಡಿಲ್ಲ ಅಂತಲ್ಲ, ಅದು ಕೂಡ ನಡೆದಿದೆ. ಎಲ್ರು ಏಷಿಯನ್ಸೇನೆ, ಎಲ್ರು ಏಷಿಯನ್ಸ್ ಆದ್ರೂ ಇಂಡಿಯನ್ಸ್ ಅಂತ ಅನ್ಕೊಂಡ್ರು ಯಾಕೆ ಇವರಲ್ಲಿ ಇಷ್ಟೊಂದು ಭೇದ ಭಾವ ಮನಸ್ಸಲ್ಲಿ ಯಾಕೆ ಇಷ್ಟೊಂದು? ಕೆಲವು ಭಾಗದಲ್ಲಿ ಹೆಣ್ಮಕ್ಳಿಗೆ ಬಟ್ಟೆ ಹಾಕಕ್ಕೇನೆ ಬಿಡ್ತಿರ್ಲಿಲ್ಲ. ಇಡೀ ಭಾರತದಲ್ಲಿ ದ್ರಾವಿಡ ಭಾಷೆಗಳು ಅಥವಾ ದ್ರಾವಿಡ ನೆಲ ಯಾವ್ಯಾವುದು? ಈಗ ಈ 5 ರಾಜ್ಯದಲ್ಲಿ ಹೆಚ್ಚು ದ್ರಾವಿಡ ಭಾಷೆಗಳನ್ನ ಮಾತಾಡುವಂತ ಜನ ಇರೋದ್ರಿಂದ ಈ ರಾಜ್ಯಗಳ ಆಡಳಿತ ಭಾಷೆ ದ್ರಾವಿಡ ಭಾಷೆಗಳಾಗಿರೋದ್ರಿಂದ ಈಗ ನಾವು ಈ 5 ರಾಜ್ಯನ ಅದು ದ್ರಾವಿಡ ಭಾಷೆಗಳು. ಮಿಕ್ಕಿದ ರಾಜ್ಯಗಳು, ಇನ್ನ ಮಿಕ್ಕಿದ ರಾಜ್ಯಗಳಲ್ಲಿ ದ್ರಾವಿಡರಿದ್ದಾರೆ. ಆದ್ರೆ ಈ ತಿರ್ಚಿರುವ ಇತಿಹಾಸದಿಂದ ಏನಾಗಿದೆ, ಅವರು ದ್ರಾವಿಡ ಭಾಷೆಗಳನ್ನ ಮರೆತು ಈ ಆರ್ಯರು ಏರಿಕೆ ಮಾಡಿದಂತ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಕಳೆದೋಗ್ಬಿಟ್ಟಿದ್ದಾರೆ. ಬಹುತೇಕ ಹಿಂದಿ ಏರಿಕೆಯಿಂದ ಅವರ ಮಾತೃಭಾಷೆಗಳನ್ನ ಕಳ್ಕೊಂಡಿದ್ದಾರೆ. ಉದಾಹರಣೆಗೆ ಭೋಜ್ಪುರಿ ಇರ್ಬೋದು, ಮೈಥಿಲಿ ಇರ್ಬೋದು, ರಾಜಸ್ಥಾನಿ ಇರ್ಬೋದು, ಹರಿಯಾಣವಿ ಇರ್ಬೋದು, ಈ ಎಲ್ಲ ಜನ ನಾವು ಇಲ್ಲಿ ನೋಡ್ತೀವಲ್ಲ, ನಾರ್ತ್ ಇಂದ ಪಾಪ ಕೂಲಿ ಮಾಡಕ್ಕೆಲ್ಲ ಬರ್ತಾರಲ್ಲ, ಈ ಜನ ಎಲ್ಲ ಅವ್ರ ಭಾಷೆ ಹಿಂದಿ ಅಲ್ಲ. ಅಂದ್ರೆ ಅವರ ಸ್ಥಳೀಯ ಭಾಷೆಗಳನ್ನ, ಅಂದ್ರೆ ಮಾತೃಭಾಷೆಯನ್ನ ಮರೆತು ಹಿಂದಿ ಭಾಷೆಗೆ ಅವರು. ಹೌದು. ಯಾವಾಗ ಆಡಳಿತ ಭಾಷೆ ಒಂದು ಭಾಷೆಗೆ ಆಡಳಿತ ಮಾಡೋದಕ್ಕೆ ಅವಕಾಶ ಸಿಗುತ್ತೋ, ಅದು ಇನ್ನು ಉಳಿದ ಎಲ್ಲಾ ಭಾಷೆ, ಎಲ್ಲಾ ಸಂಸ್ಕೃತಿನೂ ಅದು ಕಬಳಿಸ್ತಾ ಹೋಗುತ್ತೆ. ಇದಕ್ಕೆ ಬಹಳ ವೆರಿ ಗುಡ್ ಎಕ್ಸಾಂಪಲ್ ಅಂತಂದ್ರೆ, ನಾವೇನು ಹಿಂದಿ ಬೆಲ್ಟ್, ಬಿಮಾರು ಬೆಲ್ಟ್ ಅಂತ ಏನ್ ಕರಿತೀವಿ, ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಇಲ್ಲಿ ನೂರಾರು ಭಾಷೆಗಳನ್ನ ಅದು ಅಪೋಷನ್ ತಗೋಬಿಟ್ಟಿದೆ ಹಿಂದಿ. ಅಂದ್ರೆ ಇರುವಂತ ಸಹಸ್ರಾರು ಭಾಷೆಗಳಲ್ಲಿ ಪಳೆಯುಳಿಕೆಗಳಾಗಬೇಕಾದಂತ ಭಾಷೆಗಳು ನಶಿಸಿ ಹೋಗ್ತಾ ಇದೆ. ಹೌದು, ನಶಿಸಿ ಹೋಗ್ತಾ ಇರೋ ಜೊತೆಗೆ ಇವತ್ತೇನು ಹಿಂದಿ ಏರಿಕೆ ಅಥವಾ ಯಾರ್ಯಾರು ತಂದಂತ ಸಂಸ್ಕೃತವನ್ನ ಹೇರೋದ್ರ ಮೂಲಕನೂ ಕೆಲವು ಭಾಷೆಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಈಗೇನು ಈ ಆರ್ಯರು ಯಾವುದೇ ಭಾಷೆನ ತರಲಿಲ್ಲ. ನಾವು ಈ ಭಾರತ ಅನ್ನುವಂತ ಭೂ ಪ್ರದೇಶನ ಇಟ್ಕೊಂಡು ಇತಿಹಾಸನ ನೋಡೋದು ಬಹಳ ತಪ್ಪಾಗುತ್ತೆ. ಭಾರತ ಅನ್ನುವಂಥದ್ದು ಇತ್ತೀಚೆಗೆ ಆಗಿರುವಂಥದ್ದು. ಸಂವಿಧಾನದಲ್ಲಿ ಅದು ಭಾರತ ಅಂತ ಕೂಡ ಒಂದೇ ಕಡೆ ಬಳಸಿರುವುದು. ಇಂಡಿಯಾ ಅದು ಆರ್ಟಿಕಲ್ 1 ಅಲ್ಲಿ ಹೇಳ್ತಾರೆ. ಸೊ ಈ ಇಂಡಿಯಾ ಅನ್ನುವಂಥದ್ದು ಈ ಬ್ರಿಟಿಷರು ಅವರ ಆಡಳಿತಕ್ಕೆ ಅನುಕೂಲವಾಗ್ಲಿ ಅಂತೇಳಿ ಬ್ರಿಟಿಷ್ ಇಂಡಿಯಾ ಅಂತ ಇವತ್ತಿನ ಪಾಕಿಸ್ತಾನ, ಬಾಂಗ್ಲಾದೇಶ ಇವೆಲ್ಲವನ್ನು ಸೇರಿಸಿ ಏಷ್ಯಾ ಖಂಡದಲ್ಲೇ ದೊಡ್ಡ ಭೂಪ್ರದೇಶ ಆಗಿದಂತ ನಮ್ಮ ಇಂಡಿಯಾ, ಭಾರತ, ಇವತ್ತಿನ ಭಾರತ ಅಂದ್ರೆ ಇಂಡಿಯಾ. ಇದನ್ನ ನಾವು ಈಗ್ಲೂ ನೀವೇನಾದ್ರೂ ಯುರೋಪ್ಗೆ ಹೋದ್ರು, ಆಸ್ಟ್ರೇಲಿಯಾಗ ಹೋದ್ರು, ಅಮೆರಿಕಾಗ ಹೋದ್ರು ನಮ್ಮನ್ನ ಏಷ್ಯನ್ಸ್ ಅಂತಾನೆ ಗುರ್ಸೋದು. ಇಂಡಿಯಾದವರು, ಅಫ್ಘಾನ್ ಅವರು, ಪಾಕಿಸ್ತಾನದವರು ಈ ತರ ಗುರ್ಸಲ್ಲ. ಹಾಗಾಗಿ ನಾವು ಇಡೀ ಏಷ್ಯಾದ ಇತಿಹಾಸನ ನಾವು ತಿಳ್ಕೊಳ್ಬೇಕಾಗುತ್ತೆ. ದ್ರಾವಿಡ ಚಳವಳಿ ಒಂದು ಇತಿಹಾಸನ ತಿಳಿಸೋದು, ಈ ಭೂಮಿ ಎಲ್ಲಿಂದ ಉದಯ ಆಯ್ತೋ ಅಲ್ಲಿಂದ ತಿಳಿಸುತ್ತೆ, ಮತ್ತೆ ಮನುಷ್ಯನ ಉದಯ ಎಲ್ಲಿಂದ ಆಯ್ತೋ ಅಲ್ಲಿಂದ ತಿಳಿಸುತ್ತೆ. ಮತ್ತೆ ನೀವು ನೋಡಿ, ಜಗತ್ತಿನ ಎಲ್ಲಾ ಧರ್ಮಗಳು ಹುಟ್ಟಿರೋದು ಏಷ್ಯಾದಲ್ಲೇ. ಇವತ್ತಿನ ಯಾವುದು ಇಸ್ಲಾಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಬುದ್ಧಿಸಂ ಇರ್ಬೋದು, ಇವೆಲ್ಲವೂ ಹುಟ್ಟಿರೋದು, ಲಿಂಗಾಯತ ಇರ್ಬೋದು, ಸಿಖ್ ಇರ್ಬೋದು, ಎಲ್ಲವೂ ಏಷ್ಯಾದಲ್ಲೇ ಹುಟ್ಟಿರೋದು. ಆದ್ರೆ ಇತ್ತೀಚೆಗೆ ರಾಜಕೀಯ ಲಾಭಕ್ಕೋಸ್ಕರ ಈ ಭಾರತ ಅನ್ನುವಂತ ಒಂದು ಭೂಪ್ರದೇಶ, ಆ ಗಡಿನ ಮೆನ್ಷನ್ ಮಾಡಿ ರಾಜಕೀಯ ಲಾಭಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಿದ್ದಾರೆ. ಈ ದ್ರಾವಿಡ ಚಳವಳಿ ಎಲ್ಲಿಂದ ಆರಂಭ ಆಯ್ತು, ಯಾಕೆ ಆರಂಭ ಆಯ್ತು? ಈ ದ್ರಾವಿಡ ಚಳವಳಿಯಲ್ಲಿ ಒಂದ್ ಕಡೆ ನಾವು ಈ ಭೂ ಪ್ರದೇಶವನ್ನು ಗುರುತಿಸ್ಲಿಕ್ಕೆ ನಮ್ಮ ಭಾಷೆ, ಆದ್ರೆ ಮೇಜರ್ ಆಗಿ ದ್ರಾವಿಡ ಚಳವಳಿಗೂ ಈ ಭಾಷಾ ಪ್ರದೇಶಗಳನ್ನ ಗುರುತಿಸ್ಲಿಕ್ಕೆ ಅದಕ್ಕೊಂದು ಸರ್ಕಾರ ಇದೆ, ಸ್ಥಳೀಯ ಸರ್ಕಾರ ಇದೆ, ಸ್ಥಳೀಯ ಆಡಳಿತಗಳಿರ್ತವೆ, ಭಾರತ ದೇಶದ ಒಂದು ದೊಡ್ಡ ಸರ್ಕಾರನೇ ಇರ್ತದೆ. ಇಂಥದ್ರ ನಡುವೆ ನೀವೇನ್ ಮಾಡ್ತೀರಿ ಇದರಲ್ಲಿ? ಇದು ಹೆಂಗೆ ಪ್ರಾರಂಭ ಆಯ್ತು ಅಂತಂದ್ರೆ, ಟಿಪ್ಪು ಸುಲ್ತಾನ್ ಕೊಂದ ನಂತರ
ಟಿಪ್ಪು ಸುಲ್ತಾನ್ ಅವ್ರನ್ನ 1799ರಲ್ಲಿ ಕೊಲ್ಲಲಾಗ್ತದೆ. ಅವ್ರನ್ನ ಕೊಂದ ನಂತರ ಬ್ರಿಟಿಷ್ ಇಂಡಿಯಾ ಏನಿರ್ತದೆ ಇದು ಸಂಪೂರ್ಣವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಡುತ್ತೆ. ಅವರು ಅಲ್ಲಿ ಕೆಲವ್ರನ್ನ ಅಲ್ಲಿಯ ಆಫೀಸರ್ಸ್ನ ಇಲ್ಲಿಗೆ ರೆಕ್ರೂಟ್ ಮಾಡ್ತಾರೆ. ನಾವೇನ್ ಇವತ್ತು ನಾವು ರಾಮನಗರದಲ್ಲಿ ಕೂತಿದ್ದೀವಿ, ಇಲ್ಲಿ ಒಬ್ರು ಕ್ಲೋಸ್ ಪೇಟ್ ಅಂತಾನೆ, ಈ ರಾಮನಗರ ಕ್ಲೋಸ್ ಪೇಟ್ ಅಂತಾನೆ ಹೆಸರಿತ್ತು. ಅವರು ಕೂಡ ಇಲ್ಲಿಗೆ ರೆಕ್ರೂಟ್ ಆಗಿದ್ರು. ಅವರು ಬಹಳ ವಿಶೇಷ ವ್ಯಕ್ತಿ. ಅವರು ಇಲ್ಲಿ ಅಪಾಯಿಂಟ್ ಆಗಕ್ಕೂ ಮೊದ್ಲೇ 6 ತಿಂಗಳಲ್ಲಿ ನಾನು ಸ್ಥಳೀಯ ಭಾಷೆ ಕಲ್ತ್ಬಿಟ್ಟು ಆಮೇಲೆ ಅಪಾಯಿಂಟ್ ಆಯ್ತೀನಿ ಅಂತ ಅಪಾಯಿಂಟ್ಮೆಂಟ್ ಬಂದವರು. ಹಂಗಾಗಿ ಅವ್ರ ಹೆಸರನ್ನ ಇಟ್ಟಿದ್ದು ಕ್ಲೋಸ್ ಪೇಟೆ ಅಂತ ಇದ್ರ ಹೆಸರು. ಈ ತರ ಆಫೀಸರ್ಸು ಅಲ್ಲಿಂದ ಇಲ್ಲಿಗೆ ರೆಕ್ರೂಟ್ ಆಗಿ ಬಂದಂತವ್ರು ಅವರ ಫ್ರೀ ಟೈಮಲ್ಲಿ ಕೆಲವರು, ಈಗ ನಮ್ಗೆ ಸಿನಿಮಾಗಳಲ್ಲಿ ಬ್ರಿಟಿಷ್ ಅವರು ಅಂತಂದ್ರೆ ಏನ್ ತೋರಿಸ್ತಾರೆ ಅಂದ್ರೆ ಫ್ರೀ ಟೈಮಲ್ಲಿ ಅವರು ಬೇಟೆ ಆಡ್ತಿದ್ರು, ಫ್ರೀ ಟೈಮಲ್ಲಿ ಅವರು ಗಾಲ್ಫ್ ಆಡ್ತಿದ್ರು, ಇಲ್ಲ ಕಿರುಕುಳ ಕೊಡ್ತಿದ್ರು, ಹೆಣ್ಮಕ್ಳನ್ನ ಮಜಾ ಮಾಡ್ತಿದ್ರು, ಈ ರೀತಿಯ ಸಿನಿಮಾಗಳಲ್ಲಿ ತೋರಿಸ್ತಾರೆ. ಅದು ಮಾಡಿಲ್ಲ ಅಂತಲ್ಲ, ಅದು ಕೂಡ ನಡೆದಿದೆ. ಆದ್ರೆ ಬಹುತೇಕ ಹೆಚ್ಚಿನ ಆಫೀಸರ್ಸು ಇಲ್ಲಿಯ ಆರ್ಕಿಯಾಲಜಿನ ಸ್ಟಡಿ ಮಾಡಿದ್ರು, ಇಲ್ಲಿರುವಂತ ಇತಿಹಾಸನ ಅವರು ಕೆದಕಿದ್ರು. ಏನು ಇಲ್ಲಿ ಇಷ್ಟೊಂದು ತಾರತಮ್ಯ ಇದೆ. ಯಾರೋ ಕೆಲವರು ಬಹಳ ಅಚ್ಚುಕಟ್ಟಾಗಿ ಬದುಕ್ತಾರೆ, ಇನ್ನ ಕೆಲವ್ರಿಗೆ ನಾವು ಕೆಲವರಲ್ಲ, ಕೆಲವರು ಅಚ್ಚುಕಟ್ಟಾಗಿ ಬದುಕ್ತಾ ಇದ್ದಾರೆ, ಹಲವರು ಈ ರೀತಿಯ ಮೂಢನಂಬಿಕೆಗೆ ಗುರಿ ಆಗ್ಬಿಟ್ಟಿದ್ದಾರೆ. ಕೆಲವ್ರನ್ನ ಮಾತ್ರನೇ ಇಲ್ಲಿ ಆರಾಧಿಸ್ತಾರೆ. ಅವ್ರಿಗೆ ಒಂಥರ ವಿಚಿತ್ರ ಅನ್ಸಕ್ ಸ್ಟಾರ್ಟ್ ಆಗ್ಬಿಡ್ತದೆ, ಇದೇನು ಈ ತರ ಅಂತ. ಸೊ ಎಲ್ರು ಏಸಿಯನ್ಸೇನೆ, ಎಲ್ರು ಏಸಿಯನ್ಸ್ ಆದ್ರೂ ಇಂಡಿಯನ್ಸ್ ಅಂತ ಅನ್ಕೊಂಡ್ರು ಯಾಕೆ ಇವರಲ್ಲಿ ಇಷ್ಟೊಂದು ಭೇದ ಭಾವ ತಾರತಮ್ಯ? ಮನಸ್ಸಲ್ಲೇ ಯಾಕೆ ಇಷ್ಟೊಂದು? ಮನುಷ್ಯರಲ್ಲೇ ಏನಿದು, ಕೆಲವು ಭಾಗದಲ್ಲಿ ಹೆಣ್ಮಕ್ಳಿಗೆ ಬಟ್ಟೆ ಹಾಕಕ್ಕೇನೆ ಬಿಡ್ತಿರ್ಲಿಲ್ಲ, ಇನ್ಯಾವುದೋ ಒಂದು ಟ್ಯಾಕ್ಸ್ ಹಾಕುವಂಥದ್ದು, ಸ್ಥಾನ ತೆರಿಗೆ ಅಂತದ್ದು, ಇಲ್ಲ ಅಂದ್ರೆ ಅವರು ಆ ಕುಲಕಸ್ಬನ್ನ ಬಿಟ್ಟು ಬೇರೆ ಏನಾದ್ರು ಮಾಡಿದ್ರೆ ಚಡಿ ಏಟ್ ಕೊಡೋದು, ದೇವಸ್ಥಾನಕ್ಕೆ ದಂಡ ಕಟ್ಸೋದು, ಈ ತರದ್ದೆಲ್ಲ ಇರುತ್ತಲ್ಲ. ಬ್ರಿಟಿಷರು ಒಂಥರ ವಿಚಿತ್ರ ಅನ್ಸುತ್ತೆ. ಇಲ್ಲಿ ಆಳ್ವಿಕೆ ನಡೆಸ್ತಿದ್ದಂತ ಮನುಸ್ಮೃತಿ ಏನಿತ್ತು, ಇವರು ಎಲ್ಲಾ ಕಾಲದಲ್ಲೂ ಅವರು ಮುಸ್ಲಿಂ ರಾಜರಾಗ್ಲಿ, ಇಲ್ಲ ಬೇರೆ ಯಾರೇ ರಾಜರಾಗ್ಲಿ, ಇಲ್ಲ ಬ್ರಿಟಿಷ್ ಅವರೇ ಆಗ್ಲಿ, ಅವ್ರು ಏನ್ ಮಾಡ್ತಿದ್ರು, ನಿಮಗೆ ಟ್ಯಾಕ್ಸ್ ಬೇಕೋ, ನೀವು ನಮ್ಮನ್ನ ಆಳ್ಬೇಕು, ಅದನ್ನ ಆಳಿ, ಆದ್ರೆ ನೀವು ನಮ್ಮ ಧಾರ್ಮಿಕ ವಿಚಾರಗಳಿಗೆ ಬರಬಾರ್ದು. ಇದು ನಮ್ಮ ಏರಿದಂಥದ್ದು, ಇದು ನಮ್ಮ ಒಂದು ಪದ್ಧತಿ.